ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ, ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ, ಕೈಮಗ್ಗ ಹಾಗೂ ಖಾದಿ ವಸ್ತ್ರಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ, ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರ ಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25ಕ್ಕೂ ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನಿಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018ರಂದು 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರ ಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಸಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈಗಿನ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈ ಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30ಕ್ಕೆ ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ TG ಉಪಾಧ್ಯೆ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ TG ಉಪಾಧ್ಯೆ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ TG ಉಪಾಧ್ಯೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27ರಿಂದ ಆಗಸ್ಟ್ 2ರವರೆಗೆ ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ. 7 ದಿನ ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35ಕ್ಕೂ ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000ಕ್ಕಿಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರು, ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987ದಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ಧವಾಯಿತು. ಜುಲೈ 27, 1939 ದೇಶೀ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರಿಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ ಕಾಂಗ್ರೆಸ್ ಹಿರಿಯ ಮುಖಂಡ HM ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವರ್ಷ ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು, ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ KPSC ಕಾರ್ಯದರ್ಶಿ ಕೆ. ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3ನೇ ಅತಿದೊಡ್ಡ ಕೆರೆಯಾಗಿದ್ದು, ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ MB ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ, ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ UT ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನಪರಿಷತ್ ಶಾಸಕ ML ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನಿಲೇಕಣಿ ನೇತೃತ್ವದ ಕಾರ್ಯಪಡೆ.
ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ನಿಮಿಷಕ್ಕೆ.